ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ. ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ. ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ. ಶ್ರೋತೃಗಳೇ ನಮಸ್ಕಾರ. ಕಭಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪೂಜಾ ಎಂ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಲೆನೋವನ್ನ ಕಾಯಿಲೆ ಅಂತೀರಾ ಡಾಕ್ಟ್ರೇ? ಹೌದು, ತಲೆನೋವೇ ಒಂದು ಕಾಯಿಲೆ. ಸಾಮಾನ್ಯವಾಗಿ ನಾವು ಎರಡು ತರ ತಲೆನೋವು ಕಾಣಿಸುತ್ತೆ. ಒಂದು ತಲೆನೋವೇ ಒಂದು ಕಾಯಿಲೆ, ಮತ್ತೊಂದು ತಲೆನೋವು ಬೇರೆ ಕಾಯಿಲೆಯ ಲಕ್ಷಣವಾಗಿಯೂ ಬರ್ಬೋದು. ಈ ಬೇರೆ ಕಾಯಿಲೆಯ ಲಕ್ಷಣವಾಗಿ ಬರುವ ತಲೆನೋವನ್ನು ನಾವು ಸೆಕೆಂಡರಿ ಹೆಡ್ಏಕ್ ಅಂತ ಹೇಳ್ತೇವೆ. ಬಟ್ ಸಾಮಾನ್ಯ ಜನರಲ್ಲಿ ಕಂಡು ಬರೋದು ತಲೆನೋವೇ ಒಂದು ಕಾಯಿಲೆ, ದಟ್ ಇಸ್ ಪ್ರೈಮರಿ ಹೆಡ್ಏಕ್ ಅಂತ ಹೇಳ್ತೇವೆ. ಹಾಗಾಗಿ ತಲೆನೋವನ್ನ ಯಾವುದೇ ಕಾರಣಕ್ಕೂ ತೀರಾ ನಿರ್ಲಕ್ಷ್ಯ ಮಾಡಬೇಡಿ ಅಂತೀರಾ? ಹೌದು. ಶ್ರೋತೃಗಳೇ, ಇವತ್ತಿನ ಕಭಿ ಸರಣಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ನಿಮ್ಹಾನ್ಸ್ನ ಡಿಪಾರ್ಟ್ಮೆಂಟ್ ಆಫ್ ನ್ಯೂರಾಲಜಿಯ ಅಡಿಷನಲ್ ಪ್ರೊಫೆಸರ್ ಡಾಕ್ಟರ್ ಪೂಜಾ ಎಂ ಅವರು. ಡಾಕ್ಟ್ರೇ, ತಲೆನೋವೇ ಒಂದು ಕಾಯಿಲೆ ಅಂತ ಹೇಳಿದ್ರಿ ನೀವು. ಬೇರೆ ಬೇರೆ ಕಾರಣಕ್ಕೆ ತಲೆನೋವು ಬರುತ್ತೆ ಅಲ್ವೇ? ಹೌದು. ನೀವೇ ಹೇಳಿ, ಯಾವ್ಯಾವ ಕಾರಣಕ್ಕೆ ಸಾಮಾನ್ಯವಾಗಿ ತಲೆನೋವು ಅಂತ ಜನ ಹೇಳ್ತಾರೆ? ತಲೆನೋವು ಬೇರೆ ಕಾಯಿಲೆಯ ಲಕ್ಷಣವಾಗಿ ಬರೋದು, ಉದಾಹರಣೆ ಹೇಳ್ಬೇಕಾದ್ರೆ ದೃಷ್ಟಿ ತೊಂದರೆ ಇದ್ರೆ, ಸರಿ ಫೋಕಸ್ ಮಾಡಕ್ಕಾಗೋದಿಲ್ಲ ಅಂತ ಆದ್ರೆ ಬರ್ಬೋದು. ಚಿಕ್ಕ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಎಲ್ಲ ಹಾಸ್ಪಿಟಲ್ಗೆ ಬಂದು ತಲೆನೋವು ಅಂತ ಹೇಳುವಾಗ ನಾವು ಫಸ್ಟ್ ಅದೇ ಕಾರಣ ಡೌಟ್ ಮಾಡ್ತೇವೆ. ಬ್ಯಾಕ್ ಬೆಂಚಲ್ಲಿ ಕೂದ್ರೂ ಬೋರ್ಡಲ್ಲಿ ಬರೆದಿದ್ದು ಓದಕ್ಕಾಗತ್ತಾ ಅಂತ ಕೇಳ್ತೇವೆ. ಮತ್ತೊಂದು ಹಲ್ಲು ನೋವು, ಕಿವಿಯಲ್ಲಿ ಇರುವ ಏನಾದ್ರೂ ಇನ್ಫೆಕ್ಷನ್, ಸೈನಸ್ ತೊಂದರೆಯಿಂದ ತಲೆನೋವು ಬರ್ಬೋದು. ಮತ್ತೆ ಕೆಲವು ಸೀರಿಯಸ್ ತೊಂದರೆಗಳಿಂದ, ಮೆದುಳಲ್ಲಿ ಗೆಡ್ಡೆ ಇದ್ರೂ ತಲೆನೋವು ಬರ್ಬೋದು, ಸ್ಟ್ರೋಕ್ ಆದ್ರೂ ತಲೆನೋವು ಬರ್ಬೋದು, ಮೆದುಳಲ್ಲಿ ಇನ್ಫೆಕ್ಷನ್ ಆದ್ರೂ ತಲೆನೋವು ಬರ್ಬೋದು. ಕೆಲವೊಮ್ಮೆ ಡೆಂಗು, ಲೆಪ್ಟೋಸ್ಪೈರೋಸಿಸ್ ಆ ಥರ ಶರೀರದಲ್ಲಿ ಬರುವ ಜ್ವರಗಳಿಂದ ತಲೆನೋವು ಬರ್ಬೋದು. ಇನ್ನು ಸಾಮಾನ್ಯವಾಗಿ ಜನ ತಲೆನೋವು ಯಾವಾಗ ಅನುಭವಿಸ್ತಾರೆ ಅಂತಂದ್ರೆ, ಅಜೀರ್ಣ ಆದಾಗ, ಊಟ ಸರಿಯಾಗಿ ಮಾಡದೇ ಇದ್ದಾಗ, ತಲೆಗೆ ಎಣ್ಣೆ ಹಚ್ಚದೇ ಇದ್ದಾಗ, ಸಿಕ್ಕಾಪಟ್ಟೆ ಟಿವಿ, ಕಂಪ್ಯೂಟರು, ಮೊಬೈಲು ನೋಡ್ತಾನೇ ಇದ್ದಾಗ ಆಗ್ಲೂ ಕೂಡ ತಲೆನೋವು ಅಂತ ಹೇಳ್ತಾರೆ. ಇನ್ನು ಜೋರಾಗಿ ಶಬ್ದ ಕೇಳಿದ್ರೆ ಆಗ್ಲೂ ಕೆಲವು ಸಲ ತಲೆನೋವು ಅಂತ ಹೇಳ್ತಾರೆ. ಇನ್ನು ಗಾಢವಾದ ವಾಸನೆ, ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಆ ವಾಸನೆ ಬಂದಾಗ್ಲೂ ಅಪ್ಪ ಈ ವಾಸನೆ ನನ್ಗಾಗಲ್ಲಪ್ಪ, ತಲೆನೋವು ಅಂತ ಹೇಳ್ತಾರೆ. ಇನ್ನು ಕೆಲವು ಸಲ ತಣ್ಣನೆಯ ಗಾಳಿಯಲ್ಲಿ ಹೋದ್ರೆ, ಮತ್ತೆ ಹೊಗೆಯಿಂದ, ಧೂಮಪಾನದಿಂದ, ಬೇರೆ ಬೇರೆ ಕಾರಣಗಳಿಗೆ ತಲೆನೋವು ಅಂತ ಹೇಳ್ತಾರೆ ಡಾಕ್ಟ್ರೆ. ಈ ಎಲ್ಲಾ ತಲೆನೋವುಗೂ ಒಂದು ಮಾತ್ರೆ ಪರಿಹಾರವನ್ನ ಕೊಡುತ್ತೆ. ಆಗಾಗ ಮಾತ್ರೆಯನ್ನ ತಲೆನೋವು ಬಂದ ತಕ್ಷಣ ತೆಗೆದುಕೊಳ್ಳೋದು ಎಷ್ಟು ಸರಿ? ಸೊ ನೀವೀಗ ಹೇಳಿರೋದು ಈ ಕಾರಣಗಳಿಂದ ಬರೋ ತಲೆನೋವು. ಈ ಕಾರಣಗಳಿಗೆ ನಾವು ಟ್ರಿಗರ್ಸ್ ಅಂತ ಹೇಳ್ತೇವೆ. ನೀವ್ ಹೇಳಿದ ಕೆಲವೊಬ್ಬರಿಗೆ ಬಿಸಿಲಲ್ಲಿ ಹೋದ್ರೆ ಬರ್ಬೋದು. ಮತ್ತೊಂದು ನಮ್ಮೂರಲ್ಲಿ ಕಂಡು ಬರೋದು, ಬಿಸಿ ನೀರು ತಲೆ ಸ್ನಾನ ಮಾಡಿದ್ರೆ ಕೆಲವೊಬ್ಬರಿಗೆ ತಲೆನೋವು ಅಂತ ಹೇಳ್ತಾರೆ. ಸೊ ಇವುಗಳೆಲ್ಲ ನಾವು ಟ್ರಿಗರ್ಸ್ ಅಂತ ಹೇಳ್ತೇವೆ. ಸೊ ಈ ತರ ಟ್ರಿಗರ್ಸ್ ಇಂದ ಬರೋದು ತಲೆನೋವು. ಇದು ಸಾಮಾನ್ಯವಾಗಿ ಪ್ರೈಮರಿ ಹೆಡ್ಏಕ್, ತಲೆನೋವೇ ಒಂದು ಕಾಯಿಲೆ. ನನಗೆ ಆ ತಲೆನೋವು ಇದ್ರೆ ನನಗೆ ಇಂಥ ಟ್ರಿಗರ್ ಇಂದ ಬರುತ್ತೆ ಅಂತ ನಾನ್ ತಿಳ್ಕೊಳ್ತೀನಿ. ಆ ಟ್ರಿಗರ್ಸ್ ಅನ್ನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಅದಕ್ಕೆ ಬೆಸ್ಟ್. ಈಗ ಕೆಲವರಿಗೆ ಕಡಲೆ ತಿಂದ್ರೆ ತಲೆನೋವು ಬರ್ಬೋದು. ಸೊ ಆ ತರ ಇದ್ರೆ ಕಡಲೆ ತಿನ್ನೋದೇ ಇರ್ಬೋದು. ಬಟ್ ಹಾಂಗೂ ಅವಾಯ್ಡ್ ಮಾಡಕ್ ಆಗಲ್ಲ ಅಂದ್ರೆ ಟ್ಯಾಬ್ಲೆಟ್ ತಗೋಬೇಕಾಗ್ಬೋದು. ಟ್ಯಾಬ್ಲೆಟ್ ತಗೊಳ್ಳೋದು ಡಿಪೆಂಡ್ಸ್ ಆನ್ ದ ಡಿಸೆಬಿಲಿಟಿ. ಆ ತಲೆನೋವಿಂದ ನನಗೆ ಎಷ್ಟು ತೊಂದರೆ ಆಗತ್ತೆ ಅದರ ಮೇಲೆ ನಾನು ಡಿಸೈಡ್ ಮಾಡಿ ಟ್ಯಾಬ್ಲೆಟ್ ತಗೋಬೇಕು. ಆ ತಲೆನೋವು ಏನೋ ಮಲ್ಕೊಂಡ್ರೆ ಕಮ್ಮಿ ಆಗತ್ತೆ ಅಂತ ಆದ್ರೆ ನಾನು ಮಲಗ್ಬಿಡ್ದೇ ಬೆಸ್ಟ್. ಬಟ್ ಅಲ್ಲ, ಆ ತಲೆನೋವಿಂದ ನನ್ನ ದಿನಚರ್ಯ ಕೆಲಸಗಳು ಮಾಡಕ್ಕಾಗಲ್ಲ ಅಂದ್ರೆ ನಾನು ಖಂಡಿತ ಟ್ಯಾಬ್ಲೆಟ್ ತಗೋಬೇಕು. ಆ ತಲೆನೋವನ್ನು ವಾಸಿ ಮಾಡ್ಕೋಬೇಕು. ತಲೆನೋವು ಸಾಮಾನ್ಯ ಎಷ್ಟು ನಿಮಿಷಗಳು, ಎಷ್ಟು ಗಂಟೆಗಳು ಇರುತ್ತೆ ಒಬ್ಬ ವ್ಯಕ್ತಿಗೆ? ಅದು ಅಪಾಯಕಾರಿ ಅಲ್ಲ ಅಂತ ಹೇಳೋದಾದ್ರೆ ಅದು ಯಾವ ತರ ತಲೆನೋವು ಅದರ ಮೇಲೆ ಹೋಗುತ್ತೆ. ಈಗ ತಲೆನೋವು ಪ್ರೈಮರಿ ಹೆಡ್ಏಕ್ ಅಂದ್ರೆ ತಲೆನೋವೇ ಒಂದು ಕಾಯಿಲೆ. ಅದರಲ್ಲಿ ಸಾಮಾನ್ಯವಾಗಿ 2 ತರ ತಲೆನೋವುಗಳು ಕಂಡು ಬರುತ್ತೆ. ಒಂದು ಟೆನ್ಷನ್ ಟೈಪ್ ಹೆಡ್ಏಕ್, ಮತ್ತೊಂದು ಮೈಗ್ರೇನ್. ಮೋಸ್ಟ್ ಕಾಮನ್ ಸಮಾಜದಲ್ಲಿರುವುದು ಟೆನ್ಷನ್ ಟೈಪ್ ಹೆಡ್ಏಕ್. ಅದು ಅರ್ಧ ಗಂಟೆನೂ ಇರ್ಬೋದು, ಕೆಲವೊಮ್ಮೆ 5-6 ದಿನನೂ ಇರ್ಬೋದು. ಅದು ಇಂತಿಷ್ಟೇ ಟೈಮ್ ಅಂತ ಹೇಳಕ್ ಬರಲ್ಲ. ಸಾಮಾನ್ಯವಾಗಿ ಮೈಲ್ಡ್ ಆಗಿರತ್ತೆ. ಮಲ್ಕೊಂಡ್ರೆ ಕೆಲವೊಬ್ರಿಗೆ ಕಮ್ಮಿ ಆಗತ್ತೆ, ಕೆಲವೊಬ್ರಿಗೆ ಸಿವಿಯರ್ ಆಗಿ ಬಂದ್ರೆ ಒಂದು ಪ್ಯಾರಾಸಿಟಮಾಲ್ ತಗೊಂಡ್ರು ಕಮ್ಮಿ ಆಗತ್ತೆ. ಮಾತ್ರ ಮೈಗ್ರೇನ್ ಅಂತ ತಲೆನೋವು ಅದು ಸ್ವಲ್ಪ ಡಿಸೇಬ್ಲಿಂಗ್. ಆ ತಲೆನೋವಿಂದ ಜನಗಳಿಗೆ ಅವರ ದಿನನಿತ್ಯದ ಕೆಲಸಗಳು, ಅವರ ಆಫೀಸಲ್ಲಿರೋ ಕೆಲಸಗಳಿಗೆಲ್ಲ ಆಬ್ಸ್ಟ್ರಕ್ಷನ್ ಆಗ್ಬೋದು ಈ ತಲೆನೋವಿಂದ, ಮೈಗ್ರೇನ್ ಇಂದ. ಸೊ ಮೈಗ್ರೇನ್ ಸಾಮಾನ್ಯವಾಗಿ 4 ಗಂಟೆಗಳಿಂದ 72 ಅವರ್ಸ್ ವರೆಗೆ ಉದ್ದ ಇರ್ಬೋದು. ಮೈಗ್ರೇನ್ ತಲೆನೋವು ಸಾಮಾನ್ಯ ಒಂದು ಸೈಡ್ ಬರುತ್ತೆ ತಲೆದು. ತಲೆನೋವು ಬರೋಗ ಚುಚ್ಚುವ ತರ ಅಥವಾ ಪಲ್ಸೇಟಿಂಗ್ ಅಂತ ಹೇಳ್ತೇವೆ, ಹಂಗಿರ್ಬೋದು. ತುಂಬಾ ಸಿವಿಯರ್ ಇರುತ್ತೆ, ವಾಂತಿ ಬರೋ ಹಂಗಾಗೋದು, ವಾಂತಿ ಬರೋದು. ಈ ಮೈಗ್ರೇನ್ ತಲೆನೋವಿಗೆ ಈ ತರ ಟ್ರಿಗರ್ಸ್ ಇರುತ್ತೆ. ನಿದ್ದೆ ಕೆಟ್ಟರೆ ತಲೆನೋವು ಬರೋದು, ಅಜೀರ್ಣ ಆದ್ರೆ ತಲೆನೋವು ಬರೋದು, ಅಲ್ಲ ಎಲ್ಲಾದ್ರೂ ಸಂಚಾರ ಮಾಡಿದ್ರೆ ತಲೆನೋವು ಬರೋದು, ಬಿಸಿಲಿಗೆ ಹೋದ್ರೆ ತಲೆನೋವು ಬರೋದು, ಈ ತರ ಎಲ್ಲ ಬರ್ಬೋದು.
ಮೈಗ್ರೇನ್ ಎಷ್ಟು ಡಿಸೇಬಲಿಂಗ್ ಅಂದರೆ ಸಾಮಾನ್ಯ ಮಟ್ಟಿಗೆ ಎಲ್ಲರೂ ಟ್ಯಾಬ್ಲೆಟ್ ತಗೋಬೇಕಾಗತ್ತೆ ಕಮ್ಮಿ ಆಗಕ್ಕೆ. ಈ ಹದಿಹರೆಯದ ವಯಸ್ಸಿನಲ್ಲಿ ಋತುಸ್ರಾವದ ಸಮಯದಲ್ಲಿ ಕೂಡ ಕೆಲವು ಹೆಣ್ಮಕ್ಳು ತಲೆನೋವು ಅಂತ ಒದ್ದಾಡ್ತಾರೆ. ಇದಕ್ಕೆ ಏನ್ ಕಾರಣ? ನೀವು ಹೇಳಿದ ತಲೆನೋವು 2 ಥರ ಇರ್ಬೋದು. ಒಂದು ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಬರುವ ತಲೆನೋವು, ಮತ್ತೊಂದು ಅವರಿಗೆ ಪೀರಿಯಡ್ಸ್ ಇಲ್ಲದಿರೋಗಳು ಬರ್ಬೋದು, ಪೀರಿಯಡ್ ಇರುವಾಗಲೂ ಬರ್ಬೋದು. ಸೊ ಪೀರಿಯಡ್ಸ್ ಇರುವಾಗ ಹೆಂಗಸರಲ್ಲಿ ಹಾರ್ಮೋನ್ಸ್ ಲೆವೆಲ್ಸ್ ಬ್ಲಡ್ ಅಲ್ಲಿ ಚೇಂಜ್ ಆಗುತ್ತೆ, ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಚೇಂಜ್ ಆಗುತ್ತೆ. ಸೊ ಅದರಿಂದ ಈ ತಲೆನೋವು ಬರೋದು ಅಂತ ಹೇಳ್ತೇವೆ. ಈಗ ಇನ್ನೇನಾದ್ರೂ ಪೀರಿಯಡ್ ಟೈಮಲ್ಲಿ ಮಾತ್ರ ಬರೋ ತಲೆನೋವು ಆದ್ರೆ ಆ ಟೈಮಲ್ಲಿ ಮಾತ್ರ ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟು ಕಂಟ್ರೋಲ್ ಮಾಡೋ ವಿಧಾನಗಳಿದೆ. ಹಾಗಾದ್ರೆ ನೀವು ಹೇಳಿದಂತ ಹಾಗೆ ಪ್ರೈಮರಿ ತಲೆನೋವು ಏನ್ ಹೇಳಿದ್ರಿ, ಪ್ರಾಥಮಿಕ ತಲೆನೋವು, ಇದಕ್ಕೆ ಹೆಚ್ಚು ಆತಂಕ ಪಡುವ ಅಗತ್ಯ ಇಲ್ಲ ಅಂತೀರಾ? ಹಾಗಿದ್ರೆ ಆತಂಕ ಪಡುವ ಅಗತ್ಯ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಯಾಕಂದ್ರೆ ಅದಕ್ಕೆ ಮಾರಣಾಂತಿಕವಾದ ಕಾರಣಗಳಿಲ್ಲ. ಅದನ್ನು ಸರಿಯಾಗಿ ಚಿಕಿತ್ಸೆ ಮಾಡಿಲ್ಲ ಅಂದ್ರೆ ತುಂಬಾ ಸೀರಿಯಸ್ ತೊಂದರೆಗಳು ಬೇರೆ ಬರ್ಬೋದು. ತಲೆನೋವು ಯಾರು ಸಹಿಸ್ಕೊಳ್ಳಲ್ಲ ಡಾಕ್ಟ್ರೆ. ಏನಾದ್ರೂ ಒಂದ್ ಸ್ವಲ್ಪ ತಲೆ ನೋವ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೇನಾದ್ರೂ ಮನೆ ಮದ್ದನ್ನ ಮಾಡಿ ಅಲ್ಲೇ ಅದನ್ನ ಉಪಶಮನ ಮಾಡುವಂತಹ ಯೋಚನೆಯನ್ನ ಮಾಡ್ತಾರೆ. ಮತ್ತೆ ಅದ್ರಲ್ಲಿ ಏನ್ ಡೇಂಜರ್ ಅಂದ್ರೆ ಆ ತಲೆನೋವು ತುಂಬಾ ಸಿವಿಯರ್ ಆಗುವಾಗ ಮೆಡಿಕಲ್ ಶಾಪಿಗೆ ಹೋಗಿ ಅವರವರೇ ಆಗಿ ಟ್ಯಾಬ್ಲೆಟ್ ತಗೊಳ್ಳೋದು, ಮತ್ತೆ ಆ ಟ್ಯಾಬ್ಲೆಟ್ ತಗೊಳ್ಳೋದೇ ಒಂದು ಎಡಿಕ್ಷನ್ ತರ ಆಗೋದು. ಡೈಲಿ ಆ ಟ್ಯಾಬ್ಲೆಟ್ ತಗೊಳ್ಳೇಬೇಕು, ಅದಿಲ್ಲ ಅಂದ್ರೆ ಆಗದೇ ಇಲ್ಲ ಅಂತ ಆಗ್ಬಿಟ್ರೆ ಮತ್ತೆ ಅದು ಸೀರಿಯಸ್ ತೊಂದರೆ ಆಗತ್ತೆ. ಯಾಕಂದ್ರೆ ಅದು ಒಂಥರ ಈ ಆಲ್ಕೋಹಾಲ್ ಸ್ಮೋಕಿಂಗ್ ಎಲ್ಲ ಇರೋ ತರ ಒಂದು ಎಡಿಕ್ಷನ್ ತರ ಆಗೋಗತ್ತೆ. ಮತ್ತೆ ಅದರಿಂದ ಪೇಷಂಟ್ ಅನ್ನು ಹೊರಗಡೆ ತರಕ್ಕೆ ತುಂಬಾ ಕಷ್ಟ ಆಗತ್ತೆ. ಅಂಡ್ ಅದರಿಂದ ತುಂಬಾ ಮಾನಸಿಕವಾಗಿ ಪೇಷಂಟಿಗೂ ಪೇಷಂಟ್ ಜೊತೆ ಇರೋರಿಗೂ ತೊಂದರೆ ಬರ್ಬೋದು. ಇಲ್ಲ, ತಲೆನೋವು ಬಂದವರು ಅವರೊಬ್ಬರೇ ತಲೆನೋವು ಅನುಭವಿಸೋದಿಲ್ಲ, ಸುತ್ತಮುತ್ತಲು ಇರೋರ್ಗೂ ಕೂಡ ಕಿರಿಕಿರಿ ಮಾಡ್ತಾರೆ ಅವರು, ಅಲ್ವೇ? ಹೌದು. ಯಾಕೆಂದ್ರೆ ಆ ತಲೆನೋವು ಅವರು ತಡ್ಕೊಳಕ್ ಆಗದೆ ಇದ್ದಾಗ ಫ್ರಸ್ಟ್ರೇಷನ್ ಏನಿದೆ ಅವ್ರ ಮನಸ್ಸಿನಲ್ಲಿ ಇರೋದನ್ನ ಅದನ್ನ ಸುತ್ತಮುತ್ತಲು ಇರೋರು, ಮನೆಯಲ್ಲಿ ಗಂಡ ಇರ್ಬೋದು, ಮಕ್ಳಿರ್ಬೋದು, ಅವ್ರ ಮೇಲೆಲ್ಲ ಅದನ್ನ ತೋರಿಸ್ತಾ ಹೋಗ್ತಾರೆ. ಆಗ ಕುಟುಂಬದವರು ಕೂಡ ಇದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆ ಈಗ ಇವರು ಈ ತರ ಬಿಹೇವ್ ಮಾಡ್ತಾ ಇದ್ದಾರೆ, ಏನಾಗಿದೆ ಇವ್ರಿಗೆ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಹೌದು, ಕುಟುಂಬದವರ ಸಹಕಾರ ಇದರಲ್ಲಿ ಬಹಳ ಮುಖ್ಯ ಅನ್ಸುತ್ತೆ. ಮುಖ್ಯ. ಹೌದು. ಪ್ರಾಥಮಿಕ ತಲೆನೋವೇ ಇರುವುದಾ ಅಲ್ಲ ಬೇರೆ ಏನಾದ್ರೂ ಕಾರಣ ಇದೆಯಾ? ಪ್ರಾಥಮಿಕ ತಲೆನೋವು ಇದ್ರೆ ಇದಕ್ಕೆ ಸರಿಯಾದ ಚಿಕಿತ್ಸೆ ಏನು, ನಾನು ಎಷ್ಟು ದಿವಸ ಟ್ಯಾಬ್ಲೆಟ್ ತಗೋಬೇಕು, ಯಾವ ತರ ಟ್ಯಾಬ್ಲೆಟ್ ತಗೋಬೇಕು, ಅದ್ರದ್ದೆಲ್ಲ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕು. ಇನ್ನು ಮೆದುಳಿನಲ್ಲಿ ಏನು ಬದಲಾವಣೆ ಆಗುತ್ತೆ ತಲೆನೋವು ಬಂದಾಗ? ಯಾಕೆಂತಂದ್ರೆ ತಲೆ ಒಳಗಡೆ ಇರುವಂತಹ ಮೆದುಳು ಅದ್ರದ್ದು ಮುಖ್ಯ ಪಾತ್ರ ಅಂತ ಅಂದ್ಕೊಂಡಿದೀನಿ. ಯಾಕೆಂತಂದ್ರೆ ತಲೆನೋವು ವಿಪರೀತ ಆದಾಗ ಗೋಡೆಗೆ ತಲೆ ಹೊಡ್ಕೊಂಡ್ಬೇಡ ಅಂತ ಅನ್ಸುತ್ತೆ, ತಲೆ ಶೂಲ ಅನ್ಸುತ್ತೆ, ಯಾರೋ ಚುಚ್ತಾ ಇದಾರೆ, ಒಂದೊಂದ್ಸಲ ಒಂದೊಂದ್ ಕಡೆ ತಲೆ ನೋವ್ತಾ ಇದೆ, ಇದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾರೆ. ಮೆದುಳಲ್ಲಿ ಏನು ಬದಲಾವಣೆಗಳಾಗುತ್ತೆ ಹಾಗಿದ್ರೆ? ಮೆದುಳು ಪರ್ಸೆ ಇಸ್ ನಾಟ್ ಪೇನ್ ಸೆನ್ಸಿಟಿವ್. ನಾವು ಮೆದುಳನ್ನು ಮಾತ್ರ ತೆಗೆದು ಚುಚ್ಚಿದ್ರೆ ನೋವು ಬರಲ್ಲ. ಮೆದುಳಿನ ಸುತ್ತಗಡೆ ಇರುವ ಅದರ ಕವರಿಂಗ್ಸ್ ಮತ್ತೆ ಮೆದುಳು ಒಳಗಡೆ ಇರುವ ಕೆಲವು ದೊಡ್ಡ ರಕ್ತನಾಳಗಳು ಇದೆಲ್ಲ ಪೇನ್ ಸೆನ್ಸಿಟಿವ್. ಮೆದುಳೇ ಆಗಿ ನೋಡಿದ್ರೆ ಅದು ಪೇನ್ ಸೆನ್ಸಿಟಿವ್ ಅಲ್ಲ. ಮೈಗ್ರೇನ್ ಕಾಯಿಲೆನಲ್ಲಿ, ಟೆನ್ಷನ್ ಟೈಪ್ ಹೆಡ್ಡೇಕ್ ಅಲ್ಲೆಲ್ಲ ಎಕ್ಸಾಕ್ಟ್ ಯಾಕೆ ನೋವು ಬರುತ್ತೆ ಅಂತ ಕರೆಕ್ಟ್ ಗೊತ್ತಿಲ್ಲದಿದ್ರು ಸ್ವಲ್ಪ ಈ ರಕ್ತನಾಳಗಳಲ್ಲಿರುವ ವ್ಯತ್ಯಾಸಗಳು, ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್, ಕ್ಯಾಲ್ಸಿಟೋನಿನ್ ಜೀನ್ ರಿಲೇಟೆಡ್ ಪೆಪ್ಟೈಡ್, ಆ ತರ ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಲೆವೆಲ್ಸ್ ಚೇಂಜ್ ಆಗೋದ್ರಿಂದ ತಲೆನೋವು ಬರೋದು ಅಂತ ಸದ್ಯಕ್ಕೆ ನಾವು ಅರ್ಥ ಮಾಡ್ಕೊಂಡಿರೋದು. ಸಾಮಾನ್ಯವಾಗಿ ನಿಮ್ಮ ಹತ್ರ ಬರುವಂತಹ ಪೇಷಂಟ್ಸ್ ತಲೆನೋವು ಯಾತಕ್ ಬರುತ್ತೆ ಅಂತ ಹೇಳ್ತಾರೆ? ಹೇಗಿರುತ್ತೆ ಅವರ ಒಂದು ಪರಿಸ್ಥಿತಿ? ನಮ್ಮ ಹತ್ರ ಹೆಂಗಸರು ಜಾಸ್ತಿ ತಲೆನೋವಾಗಿ ಬರ್ತಾರೆ. ಅಂದ್ರೆ ತಲೆನೋವು ಅನ್ನೋದು ಹೆಂಗಸರಿಗೆ ಜಾಸ್ತಿ ಬರುತ್ತಾ? ಹೌದು, ಮೋಸ್ಟ್ ಕಾಮನ್. ಈಗ 100 ಪೇಷಂಟ್ ಬಂದ್ರೆ ಅದರಲ್ಲಿ 80 ಜನಗಳಿಗೂ ಪ್ರಾಥಮಿಕ ತಲೆನೋವು ಇರುತ್ತೆ. ಇದಕ್ಕೇನಾದ್ರೂ ಬಲವಾದ ಕಾರಣ ಇದೆಯಾ ಹೆಂಗಸರಲ್ಲೇ ಜಾಸ್ತಿ ತಲೆನೋವು ಬರೋದಕ್ಕೆ? ಒಂದು, ನಾನು ಮುಂಚೆನೂ ಹೇಳಿದೆ, ಪೀರಿಯಡ್ಸ್ ಟೈಮ್ ಅಲ್ಲಿ ಬರುವ ತರ ಕೆಲವು ಹಾರ್ಮೋನ್ಸ್ ಅಲ್ಲಿ ವ್ಯತ್ಯಾಸದಿಂದ ಬರ್ಬೋದು, ಮತ್ತೊಂದು ಜೆನೆಟಿಕ್ ವ್ಯತ್ಯಾಸಗಳಿಂದಲೂ ಬರ್ಬೋದು. ಸಾಮಾನ್ಯವಾಗಿ ತಲೆನೋವು ಆಗಿ ಬರುವ ಪೇಷಂಟ್ಸ್ ನಾವು ಲೆಕ್ಕ ತಗೊಂಡ್ರೆ ಲೇಡೀಸ್ ಅಲ್ಲಿ ಮೋರ್ ಕಾಮನ್. ಮತ್ತೊಂದು ಮೋರ್ ಕಾಮನ್ ಪ್ರಾಥಮಿಕ ತಲೆನೋವು. ಯೂಶುವಲಿ ನಮ್ಮ ಹತ್ರ ಈ ಪ್ರಾಥಮಿಕ ತಲೆನೋವು ಇರೋರು ಬರೋದು ನಿಮ್ಮನ್ಸ್ ಟೆರ್ಷರಿ ಕೇರ್ ಸೆಂಟರ್ ಇರೋದ್ರಿಂದ ಇರ್ಬೋದು. ತುಂಬಾ ಜಾಸ್ತಿ ಇರುವವರು, ಬೇರೆ ಕಡೆ ಚಿಕಿತ್ಸೆ ಎಲ್ಲ ತಕೊಂಡು ಇಂಪ್ರೂವ್ ಆಗದೆ ಇರೋರು, ಈ ತರ ಪೇಷಂಟ್ಸ್ ನಮ್ಮ ಹತ್ರ ಜಾಸ್ತಿ ಬರ್ತಾರೆ. ಸಾಮಾನ್ಯ ಶುರುವಿಗೆ ತಿಂಗಳಿಗೆ 1 ಸಲ 2 ಸಲ ಬರುವ ತಲೆನೋವು ಇವಾಗ ಡೈಲಿ ಬರ್ತಾ ಇದೆ, ಅಥವಾ ಇವಾಗ ಟ್ಯಾಬ್ಲೆಟ್ ತಗೊಂಡ್ರೆ ಕಮ್ಮಿ ಆಗ್ತಾ ಇಲ್ಲ, ನನಗೆ ಸ್ವಲ್ಪನೂ ತಡ್ಕೊಳಕ್ ಆಗ್ತಾ ಇಲ್ಲ, ಈ ತರ ಪೇಷಂಟ್ಸ್ ನಮ್ಮ ಹತ್ರ ಜಾಸ್ತಿ ಬರ್ತಾರೆ. ಕೆಲವು ಸಲ ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡಿರ್ತೀವಿ, ಆದ್ರೂ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಶುರು ಆಗ್ಬಿಡುತ್ತೆ. ಇದಕ್ಕೆ ಏನಾದ್ರೂ ಕಾರಣ ಇದೆಯಾ? ಬೆಳಿಗ್ಗೆ ಎದ್ದ ತಕ್ಷಣ ತಲೆನೋವು ಶುರು ಆಗೋದು ಅಂತ ಆದ್ರೆ ಅದು ಮುಂಚೆ ಆ ತರ ಕಾಣಿಸ್ತಿರ್ಲಿಲ್ಲ, ಇವಾಗ ಹಂಗೆ ಶುರುವಾಗಿದೆ ಅಂದ್ರೆ ಅದು ಬೇರೆ ಏನಾದ್ರೂ ಕಾರಣದಿಂದ ಇರುವ ತಲೆನೋವು ಅಂತ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಬರುವ ತಲೆನೋವು ಕೆಲವೊಮ್ಮೆ ಮೆದುಳು ಒಳಗಡೆ ಇರುವ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಇರಬಹುದು. ಎಲ್ಲಾ ತಲೆನೋವು ಹಾಗೆ ಅಂತ ಹೇಳ್ತಾ ಇಲ್ಲ, ಬಟ್ ಪೇಷಂಟ್ಗೆ ಫಸ್ಟ್ ಟೈಮ್ ಬೆಳಿಗ್ಗೆ ಎದ್ದ ತಕ್ಷಣ ಶುರುವಾಗುವ ತಲೆನೋವು ಅಂತ ಆದ್ರೆ ಖಂಡಿತ ಅದಕ್ಕೆ ಬೇರೆ ಏನಾದ್ರೂ ಕಾಯಿಲೆ ಕಾರಣ ಇದೆಯಾ, ಬೇರೆ ಕಾಯಿಲೆ ಲಕ್ಷಣಗಳಿದೆಯಾ ಅಂತ ಇರುವ ಇನ್ವೆಸ್ಟಿಗೇಷನ್ ನಾವು ಮಾಡ್ಲೇಬೇಕು. ಅಂದ್ರೆ ಅಪರೂಪಕ್ಕೊಮ್ಮೆ ತಲೆನೋವು ಬಂದ್ರೆ ಅದ್ರ ಬಗ್ಗೆ ನಾವೇನು ಹೆಚ್ಚು ಗಾಬರಿ ಆಗೋದು ಬೇಡ. ಪದೇ ಪದೇ ತಲೆನೋವು ಬರ್ತಾ ಇದ್ದಾಗ ಮಾತ್ರ ಎಚ್ಚೆತ್ಕೊಳ್ಬೇಕು ಅಂತೀರಾ ಹಾಗಿದ್ರೆ? ಪದೇ ಪದೇ ಬರುವ ತಲೆನೋವು ಯಾವತ್ತೂ ಅದೇ ತರ ಬರುತ್ತೆ ಅಂತ ಆದ್ರೂ ಕೆಲವೊಮ್ಮೆ ಚಿಂತೆ ಮಾಡ್ಬೇಕಂತ ಇಲ್ಲ.
ಮಾತ್ರ ಅಪರೂಪಕ್ಕೆ ಯಾವತ್ತೋ ತುಂಬಾ ಜಾಸ್ತಿ ತಲೆನೋವು ಬಂದಿದೆ, ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಇಷ್ಟೊಂದು ಜಾಸ್ತಿ ತಲೆನೋವು ಬಂದಿದೆ, ಅಥವಾ ಈ ತಲೆನೋವು ಬೇರೆ ತಲೆನೋವು ತರ ಅಲ್ಲ, ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಆ ತರ ಎಲ್ಲ ಇದ್ರೆ ಅದ್ರ ಬಗ್ಗೆ ಖಂಡಿತ ಗಾಬರಿ ಮಾಡ್ಬೇಕು. ಎಷ್ಟು ಸಲ ಬರುತ್ತೆ ಅಂತ ಹೇಳೋದ್ರಿಂದ ಜಾಸ್ತಿ ಎಷ್ಟು ಸಿವಿಯರ್ ಇದೆ, ಜೊತೆಯಲ್ಲಿ ಬೇರೆ ಏನಾದ್ರೂ ತೊಂದರೆ ಇದೆಯಾ, ಏನ್ ಮಾಡುವಾಗ ತಲೆನೋವು ಬರುತ್ತೆ, ಈ ತರ ಕ್ವೆಶ್ಚನ್ಸ್ ಮುಖ್ಯ. ಇತ್ತೀಚೆಗೆ ಎಲ್ಲರೂ, ಅದರಲ್ಲೂ ಮುಖ್ಯವಾಗಿ ಯುವ ಜನರು, ಈ IT-BT ನಲ್ಲಿ ಕೆಲಸ ಮಾಡುವಂತವ್ರು ಹೆಚ್ಚಾಗಿ ಕಂಪ್ಯೂಟರ್ ಮುಂದೆನೆ ಕೂತ್ಕೊಂಡಿರ್ತಾರೆ. ಮತ್ತೆ ಈಗಂತೂ ಮೊಬೈಲ್ ಎಲ್ಲರ ಕೈಯಲ್ಲೂ ಇದ್ದೇ ಇದೆ. ಆ ಮೊಬೈಲ್ ಇಂದ ಬರುವಂತಹ ಆ ಒಂದು ರೇಡಿಯೇಷನ್ ಅಥವಾ ಕಂಪ್ಯೂಟರ್ ಇಂದ ಬರುವಂತಹ ಆ ಒಂದು ಬೆಳಕು, ಅದು ಕೂಡ ಕೆಲವೊಮ್ಮೆ ತಲೆನೋವಿಗೆ ಕಾರಣ ಆಗಬಹುದಾ? ಐ ಸ್ಟ್ರೈನ್ ಆಗೋದ್ರಿಂದ ತಲೆನೋವು ಬರ್ಬೋದು. ಸಾಮಾನ್ಯ ನಾನು ಏನಾದ್ರೂ ಫೋಕಸ್ ಮಾಡ್ಬೇಕಾದ್ರೆ ನನ್ನ ಕಣ್ಣಿನ ಮಸಲ್ಸ್ ಎಲ್ಲ ಆ ತರ ಕಾಂಟ್ರಾಕ್ಟ್ ಆಗಬೇಕು. ಸೊ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ತಲೆನೋವು ಬರ್ಬೋದು. ಸೊ ಅದಕ್ಕೆ ಕಣ್ಣು ಡಾಕ್ಟರ್ ಹೇಳ್ತಾರೆ 20 ನಿಮಿಷ ಕೆಲಸ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ದೂರ ನೋಡ್ಕೋಬೇಕು, ಅದೇ ಕಣ್ಣು ರೆಸ್ಟ್ ತಗೋಬೇಕು ಅಂತ ಹೇಳ್ತಾರೆ. ಸೊ ಐ ಸ್ಟ್ರೈನ್, ಕಣ್ಣು ದೃಷ್ಟಿ ತೊಂದರೆ ಅಥವಾ ಕಣ್ಣದು ಮಸಲ್ಸ್ ಸರಿಯಾಗಿ ಕೆಲಸ ಮಾಡಿಲ್ಲ, ಈ ಕಾರಣದಿಂದ ತಲೆನೋವು ಬರ್ಬೋದು. ಕೆಲವು ಸಲ ಕಣ್ಣಿನ ಅಕ್ಕಪಕ್ಕ ಗುಳಿ ಬೀಳುತ್ತೆ ಅಂತ ಹೇಳ್ತಾರೆ, ಒಂಥರ ಕುತ್ತಿಗೆ ನರಗಳು ಸೆಳೆದ ಹಾಗಾಗುತ್ತೆ, ಆಗ್ಲೂ ಕೂಡ ತಲೆನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಏನಾದ್ರೂ ಕಾರಣ ಇದೆಯಾ? ತಲೆ ಒಳಗಡೆ ಇರುವ ನರ್ವ್ ಸಪ್ಲೈ ಹೆಂಗಿದೆ ಅಂದ್ರೆ, ಕುತ್ತಿಗೆಯಲ್ಲಿ ಏನಾದ್ರೂ ತೊಂದರೆ ಇದ್ರೆ ತಲೆನೋವು ಬರ್ಬೋದು, ತಲೆಯಲ್ಲಿ ಏನಾದ್ರೂ ತೊಂದರೆ ಇದ್ರೆ ಕುತ್ತಿಗೆ ಭಾಗದಲ್ಲಿಯೂ ತಲೆನೋವು ಬರ್ಬೋದು. ಕುತ್ತಿಗೆ ಭಾಗದಲ್ಲಿ ಬರೋ ನೋವು ನಾವು ತಲೆನೋವು ತರನೇ ಏನಕ್ಕೆ ಇರ್ಬೋದು ಅಂತ ಅರ್ಥ ಮಾಡ್ಕೊಂಡು ಅದನ್ನ ಚಿಕಿತ್ಸೆ ಮಾಡಬೇಕು. ಅಂತೂ ಪಂಚೇಂದ್ರಿಯಗಳಲ್ಲಿ ಯಾವುದಕ್ಕೆ ತೊಂದರೆ ಆದ್ರೂ ಕೂಡ ತಲೆನೋವು ಬರುತ್ತೆ. ಹಾಗಿದ್ರೆ ಕಣ್ಣು, ಕಿವಿ, ಮೂಗು ಎಲ್ಲಾನು ಈ ತಲೆನೋವಿಗೆ ನೇರವಾಗಿ ಸಂಬಂಧಪಟ್ಟಿದೆ ಅಂತ ಅನ್ಸುತ್ತೆ. ಹಾಗಿದ್ರೆ ಹೌದು, ಕಿವಿಯಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದ್ರೆ ಅಥವಾ ಮೂಗಲ್ಲಿ ಇನ್ಫೆಕ್ಷನ್ ಇದ್ರೆ, ಮತ್ತೆ ಈ ಕಿವಿ ಮೂಗು ಮಧ್ಯದಲ್ಲಿ ಕೆಲವು ಸೈನಸಸ್ ಅಂತ ಇದೆ, ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದ್ರೆ ಹಂಗಿದ್ರೂ ತಲೆನೋವು ಬರ್ಬೋದು. ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆ ತಲೆನೋವು ಬರೋದಿಲ್ವೇ? ಬರುತ್ತೆ. ಸ್ಕೂಲ್ ಗೋಯಿಂಗ್ ಮಕ್ಕಳಲ್ಲಿ ತಲೆನೋವು ಇದ್ರೆ ಒಂದು ಅವರಿಗೆ ಕಣ್ಣು ಚೆನ್ನಾಗಿ ಕಾಣಿಸತ್ತಾ ಅಂತ ನೋಡ್ತೇವೆ, ಮತ್ತೊಂದು ಅವರಿಗೆ ಸೈನಸೈಟಿಸ್ ಮತ್ತೆ ಟಾನ್ಸಿಲೈಟಿಸ್, ಎಡಿನಾಯ್ಡೈಟಿಸ್ ಈ ತರ ಕಾಯಿಲೆಗಳಿದೆಯಾ ಅಂತಾನು ನಾವು ನೋಡ್ಬೇಕು. ಯಾಕಂದ್ರೆ ಆ ಕಾರಣದಿಂದಲೂ ತಲೆನೋವು ಬರ್ಬೋದು. ಹಾಗಾದ್ರೆ ತಲೆನೋವು ಯಾವ ವಯಸ್ಸಿಗೆ ಬೇಕಾದ್ರೂ ಬರಬಹುದು, ಯಾರಿಗೆ ಬೇಕಾದ್ರೂ ಬರಬಹುದು. ಹೌದು, ಆದ್ರೆ ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಪ್ರಾಥಮಿಕ ತಲೆನೋವು ಅನ್ನೋದು ಹೆಂಗಸರಲ್ಲಿ ಜಾಸ್ತಿ ಕಾಣಿಸುತ್ತೆ. 50 ಕಳೆದ ಮೇಲೆ ತಲೆನೋವು ಬಂದ್ರೆ ಅದನ್ನು ನಾವೊಂದು ಸ್ವಲ್ಪ ಸೀರಿಯಸ್ ಆಗಿ, ಇದು ಮಾಮೂಲಿ ತಲೆನೋವು ಇರ್ಲಿಕ್ಕಿಲ್ಲ, ಏನಾದ್ರೂ ಬೇರೆ ಕಾಯಿಲೆ ಲಕ್ಷಣ ಆಗಿ ತಲೆನೋವು ಇರಬಹುದು ಅಂತ ನಾವು ಯೋಚನೆ ಮಾಡ್ತೇವೆ. ಉದಾಹರಣೆಗೆ ಒಂದು 60 ವಯಸ್ಸವರು, BP ಶುಗರ್ ಇರೋರು ತಲೆನೋವು ಅಂತ ಬಂದ್ರೆ ಇದೇನಾದ್ರೂ ಒಳಗಡೆ ಸ್ಟ್ರೋಕ್ ಇದೆಯಾ, ಏನಾದ್ರೂ ಲಕ್ಕು ಆಗಿದೆಯಾ ಅಂತಾನು ನಾವು ಯೋಚನೆ ಮಾಡಬೇಕು. ಮೆದುಳಲ್ಲಿ ಏನಾದ್ರೂ ಗೆಡ್ಡೆ ಇದೆಯಾ, ಬಿಕಾಸ್ ನಿಮ್ಗೂ ಗೊತ್ತು ಕ್ಯಾನ್ಸರು ಗೆಡ್ಡೆಗಳೆಲ್ಲ ವಯಸ್ಸಾದ ಹಂಗೆ ರಿಸ್ಕ್ ಜಾಸ್ತಿ. 50 ವಯಸ್ಸಾದ್ಮೇಲೆ ಬರೋ ತಲೆನೋವು ಆದ್ರೆ ನಾವು ಇನ್ನೂ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಇದು ಬೇರೆ ಕಾಯಿಲೆ ಲಕ್ಷಣವಾ ಅಂತ ಯೋಚನೆ ಮಾಡಿ ಅದಕ್ಕೆ ಇರುವ ಇನ್ವೆಸ್ಟಿಗೇಷನ್ಸ್, ಟೆಸ್ಟಿಂಗು ಮಾಡ್ತೇವೆ. ಹಾಗಾದ್ರೆ ಡಾಕ್ಟರ್ ಪೂಜಾ ಅವರೇ, ನೀವೆಲ್ಲ ಕೇಳದ್ ನೋಡಿದ್ರೆ ತಲೆನೋವನ್ನು ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ. ಹಾಗಿದ್ರೆ ಖಂಡಿತ ಮಾಡಬಾರ್ದು. ಆದಷ್ಟು ಬೇಗ ನಿಯರೆಸ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಡಾಕ್ಟರ್ಗೆ ಅಥವಾ ನಿಯರೆಸ್ಟ್ ಕ್ಲಿನಿಕಲ್ ಇರುವ ಡಾಕ್ಟರ್ಗೆ ತೋರಿಸಲೇಬೇಕು. ತಲೆನೋವಿಗೆಲ್ಲ ಡಾಕ್ಟರ್ ಹತ್ರ ಹೋಗೋದಾ ಅನ್ನೋ ಮಾತನ್ನು ಕೂಡ ಕೇಳ್ತೀವಿ. ಯಾವುದೋ ಒಂದು ಮಾತ್ರೆ ತಗೋ ವಾಸಿ ಆಗುತ್ತೆ ಅಂತ ಹೇಳ್ತಾರಲ್ಲ. ಅಟ್ಲೀಸ್ಟ್ ಫಸ್ಟ್ ಟೈಮ್ ಬರುವಾಗ ಡಾಕ್ಟರ್ ಹತ್ರ ಹೋಗಿ ಮಾಮೂಲಿ ತಲೆನೋವ, ಚಿಂತೆ ಮಾಡುವ ತಲೆನೋವ ಅಲ್ಲ, ಚಿಂತೆ ಬೇಡದಿರೋ ತಲೆನೋವ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಬೇರೆಲ್ಲ ಯಾವ ಕಾರಣಗಳಿಗೆ ತಲೆನೋವು ಅಂತ ನಿಮ್ಮ ಹತ್ರ ಬರ್ತಾರೆ? ಕಾಮನ್ ಕಾರಣ ಈ ಊರಲ್ಲಿ ಕಂಡು ಬರೋದೇನಂದ್ರೆ ಸೆರೆಬ್ರಲ್ ವೀನಸ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ. ಹಾಗಂದ್ರೆ ಸೆರೆಬ್ರಲ್ ವೀನಸ್ ಥ್ರೋಂಬೋಸಿಸ್ ಅಂದ್ರೆ ಒಂದು ಟೈಪ್ ಇಂದು ಲಕ್ವ. ಇದೇನಾಗತ್ತೆ ಅಂದ್ರೆ ಮೆದುಳು ಒಳಗಡೆ ಇರುವ ರಕ್ತನಾಳದ ಒಳಗಡೆ ರಕ್ತ ಹೆಪ್ಪುಕಟ್ಟತ್ತೆ. ಸೊ ಇದು 2 ಗ್ರೂಪ್ಸ್ ಆಫ್ ಪೀಪಲ್ ಅಲ್ಲಿ ನಮ್ಗೆ ಕಾಣಿಸುತ್ತೆ. ಒಂದು ಡೆಲಿವರಿ ಆದ್ಮೇಲೆ ಇರುವ ಲೇಡೀಸ್, ಕೆಲವು ಊರಲ್ಲಿ ನೀರು ಕುಡಿಬಾರ್ದು ಅಂತ ಬಾಣಂತಿಯವರಿಗೆ ಹೇಳ್ತಾರೆ, ಸೊ ಅದರಿಂದ ಬರ್ಬೋದು ಒಂದು. ಮತ್ತೊಂದು ಗಂಡಸರು ತುಂಬಾ ಡ್ರಿಂಕ್ಸ್ ಮಾಡೋರಿಗೆ ಈ ಸೆರೆಬ್ರಲ್ ವೀನಸ್ ಥ್ರೋಂಬೋಸಿಸ್ ಕಂಡು ಬರುತ್ತೆ. ಈ ಕಾರಣ ಗೊತ್ತಾದ್ರೆ ಪೂರ್ತಿ ಚಿಕಿತ್ಸೆ ಮಾಡಬಹುದು. ಇದೊಂದು ಕಾರಣ ನಾವು ಮಿಸ್ ಮಾಡದೆ ನಾವು ಸಸ್ಪೆಕ್ಟ್ ಮಾಡಿ ಇದರ ಟೆಸ್ಟ್ ಮಾಡಿ ಕಂಡು ಹಿಡಿತೇವೆ, ಸೆರೆಬ್ರಲ್ ವೀನಸ್ ಥ್ರೋಂಬೋಸಿಸ್. ಮತ್ತೊಂದು ಕಾಯಿಲೆ ವಯಸ್ಸಾದ್ರೆ ಅಥವಾ BP ಕಾಯಿಲೆ ಇರುವವರಿಗೆಲ್ಲ ಕಿಡ್ನಿ ತೊಂದರೆ ಇದ್ರೆ, ಬ್ಲಡ್ ಯೂರಿಯಾ ಕ್ರಿಯಾಟಿನ್ ಎಲ್ಲ ಎಲಿವೇಟೆಡ್ ಇದ್ರೂ ತಲೆನೋವು ಬರ್ಬೋದು. ಕೆಲವೊಮ್ಮೆ ಶುಗರ್ ಹೆಚ್ಚು ಕಮ್ಮಿ ಆದ್ರೂ, ಸೋಡಿಯಂ ಹೆಚ್ಚು ಕಮ್ಮಿ ಆದ್ರೂ ತಲೆನೋವು ಬರ್ಬೋದು. ಅಂದ್ರೆ ದೇಹದ ಬೇರೆ ಭಾಗಗಳಲ್ಲಿ ಏನಾದ್ರೂ ಏರುಪೇರಾದ್ರೂ ಕೂಡ ತಲೆನೋವು ಬರುವ ಸಾಧ್ಯತೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ. ಹಾಗಾದ್ರೆ ಈ ಒಂದು ತಲೆನೋವು ಬಂದ ಕೂಡಲೇ ನಾವು ಎಲ್ಲಿ ಹೋಗ್ಬೇಕು, ಇದಕ್ಕೆ ಏನ್ ಮಾತ್ರೆ ತಗೋಬೇಕು ಅನ್ನುವಂತಹ ಎಲ್ಲ ಪ್ರಶ್ನೆಗಳು ನಮ್ಮ ಕೇಳುಗರ ಮನಸ್ಸಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಇವೆಲ್ಲದರ ಬಗ್ಗೆ ನಮ್ಮ ಮುಂದಿನ ಕಭಿ ಸರಣಿಯಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೇವೆ. ಇವತ್ತಿನ ದಿನ ತಲೆನೋವಿಗೆ ಕಾರಣ ಏನು, ಯಾವೆಲ್ಲ ವಿಷಯಕ್ಕೆ ತಲೆನೋವು ಬರಬಹುದು ಅನ್ನೋದನ್ನ ನಾವು ಚರ್ಚೆ ಮಾಡಿದ್ದೇವೆ. ಮುಂದಿನ ಸರಣಿಯಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತೇವೆ. ಭಾಗವಹಿಸಿದ ತಮಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಪೂಜಾ ಎಂ, ಅಡಿಷನಲ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ನ್ಯೂರಾಲಜಿ, ನಿಮ್ಹಾನ್ಸ್, ಬೆಂಗಳೂರು. ಇವರೊಂದಿಗೆ MS ಅನುಪಮಾ. ಸಂಕಲನ ಭಾರತಿ ನಾಗರಮಠ್.
ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.